ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರೀತು ಇನ್ಸ್ಟಾ ವ್ಲಾಗ್ಸ್. ಇವತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ನನ್ನ ಬೆಡ್ಡಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಇದಳಷ್ಟರಲ್ಲಿ ಆ್ಯಕ್ಚುಲಿ ಗಣಪತಿನೆಲ್ಲ ಕೂರಿಸ್ಬಿಟ್ಟವ್ರೆ ಆಲ್ರೆಡಿ. ಆ್ಯಕ್ಚುಲಿ ನಾನು ಗಣಪತಿ ಕೂರಿಸೋದೆಲ್ಲ ಹೆಂಗೆ ಏನು ಅಂತ ವ್ಲಾಗ್ ಮಾಡಬೇಕಾಯ್ತು. ಆದರೆ ಎಲ್ಲ ಆಗ್ಬಿಟ್ಟಿದೆ. ಇವತ್ತು ನಿಮಗೆ ಏನೇನು ತೋರಿಸ್ತೀನಿ ಅಂತ ನೋಡಬೇಕು ಅಂದರೆ ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡ್ತಾ ಲೈಕ್ ಬಟನ್ ಒತ್ತಿ. ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ, ಬೆಲ್ ಐಕಾನ್ ಒತ್ತಿ. ಮತ್ತೆ ಗೈಸ್, ಮತ್ತೆ ಇವಾಗ ನಮ್ಮಮ್ಮ ಇಲ್ಲಿ ಮೋದಕ ಮಾಡ್ತವ್ರೆ ನೋಡಿ. ಇಲ್ಲಿ ಮೋದಕ ಮಾತ್ರ ತೋರ್ಸು ಅಷ್ಟೇ, ನಾನು ತೋರಿಸ್ಬೇಡ. ನೀನು ತೋರಿಸ್ಬಿಟ್ಟೆ ನೋಡಿ, ಆಲ್ರೆಡಿ 2 ಮಾಡಿದ್ದಾರೆ ನೋಡಿ. ನಮ್ಮ ಅಕ್ಕ ಇದು ದುಬೈಲಿ ಇದ್ರಲ್ಲ, ಅವರು ತಲೆ ಅವರು ಒಂದು ಸ್ವಲ್ಪ ಹೊತ್ತು ಅವ್ರೇನು ಕ್ಯಾಮ್ರಾಗೆ ಏನು ಭಯಪಡಲ್ಲ. ಗೈಸ್, ಇವಾಗ ತಾನೇ ಸ್ನಾನದಿಂದ ಬಂದೆ. ಮತ್ತು ಪೂಜೆ ನಡೀತಾ ಇದೆ. ಮತ್ತು ಈಗ ನನ್ನ ಔಟ್ಫಿಟ್ನ 10ಗೆ ರೇಟ್ ಮಾಡಿ ಒಂದು ಸ್ವಲ್ಪ ಇನ್ನೂ ನೀಟಾಗಿ ರೆಡಿ ಆಗ್ಬೇಕು. ನಾನು ರೆಡಿ ಆಗಿಲ್ಲ. 10ಗೆ ಎಷ್ಟು ಕೊಡ್ತೀರಾ ಅಂತ ರೇಟ್ ಮಾಡ್ಬಿಡಿ ಕಮೆಂಟ್ ಸೆಕ್ಷನಲ್ಲಿ. ಚೆನ್ನಾಗಿ ಕಾಣ್ತಾ ಇದ್ರೆ ಒಂದು ಸ್ವಲ್ಪ ವಿಡಿಯೋ ಮಧ್ಯೆಲ್ಲ ಹಾಕಿ ಅದೇ ಹೇಳ್ತಾ ಬನ್ನಿ ಮುಂದೆ ದೇವಸ್ಥಾನಕ್ಕೆ ಹೋಗಿ ನೆಕ್ಸ್ಟ್ ನಮ್ಮ ಬ್ಲಾಗ್ ಏನಿದೆ ಅದನ್ನು ಮಾಡೋಣ. ಬೆಳ್ಳಿಯಿಂದಾಗಲಿ ಬಂಗಾರದಿಂದಾಗಲಿ ಅಥವಾ ಮಣ್ಣಿನಿಂದಾಗಲಿ ವಿನಾಯಕನ ಪ್ರತಿಮೆಯನ್ನು ಮಾಡಿ ತನ್ನ ಮನೆಯ ಉತ್ತರ ಭಾಗದಲ್ಲಿ ಒಂದು ಮಂಟಪವನ್ನು ನಿರ್ಮಿಸಿ ಅದರ ಮಧ್ಯಪ್ರದೇಶದಲ್ಲಿ 8 ದಳಗಳಿಂದ ಕೂಡಿದ ಪದ್ಮವನ್ನು ಗೋಧೂಮೆ ಕಾಳಿನಿಂದಾಗಲಿ. ಗೈಸ್, ನಾಡದ ಅಂತ ದೇವಸ್ಥಾನ ಹೋಗ್ತಾ ಇದ್ವಿ. ಇವಾಗ ಮಳೆ ಬರ್ತಾ ಇದೆ, ನೋಡ್ಬೋದು ನೀವು ಇಲ್ಲಿ ಫುಲ್ಲು. ಯಾರ ಪಕ್ಕದಲ್ಲಿ ನಿಂತ್ಕೊಬಿಟ್ಟು ಹಳ್ಳಿ ಅವ್ರ ಥರ ಆಡ್ತವ್ರೆ. ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ನೋಡಿ, ಇಲ್ಲಿ ಪಕ್ಕದಲ್ಲಿ ನಿಂತ್ಕೊಂಡು ನಮ್ಗೆ ಆಗ್ತಾ ಫುಲ್ಲು ಆಯ್ತಲ್ಲ. ಇವತ್ತು ಮಳೆ ನಿಂತ್ಮೇಲೆ ಮಾಡೇ ಮಾಡ್ತೀನಿ ಬ್ಲಾಗು, ತಲೆ ಕೆಡ್ಸ್ಕೊಡಿ. ಗೈಸ್, ಬಾಗಿನ ಕೂಡ ಬಂದಿದ್ವಿ. ಇವಾಗ ಇಲ್ಲಿ ಕೊಡ್ತಾರೆ. ಇವಾಗ ಇಲ್ಲಿ ಐತೆ ನೋಡಿ, ಇಲ್ಲಿ ಬಾಗಿನ ಐತೆ. ನಮ್ಮ ಡ್ಯಾಡಿ ಬ್ರೋ ಹಾಯ್. ನೋಡಿ ಅಂಜಲಿ ಹಾಗೆ ಹೇಳಿದ್ನಲ್ಲ ಅವಳು, ಎಲ್ಲರೂ ಇದ್ದಾರೆ. ಬಟ್ ಇವಾಗ ಏನು ನೋಡಬೇಕು ಅಂದರೆ ಬಾಗಿನ ಕೊಟ್ಬಿಟ್ಟು ಫುಲ್ ಮಳೆ. ನಾನು ನೋಡ್ಬೋದು ಫುಲ್ ತ್ಯಾವಾಗಿದ್ದೀನಿ, ಸ್ವಲ್ಪ ಕಾಣುತ್ತೆ. ಫುಲ್ ತ್ಯಾವಾಗಿಬಿಟ್ಟಿದ್ದೀನಿ. ಗಾಯಲ್ಲಿ ನೋಡಿಯಲ್ಲಿ ಒಬ್ಬರು ಫುಲ್ಲು ಮಳೆ. ಫುಲ್ ಎಷ್ಟು ಮಳೆ ಅಂದರೆ ಅಷ್ಟು ಮಳೆ. ಎಲ್ಲ ಕೈ ಮುಗಿತವ್ರೆ, ಕೈ ಮುಗಿದ ಅವರಿಬ್ಬರಲ್ಲ ಅವ್ರೆ. ಅವರು ಕಂಡು ದೇವರು ಗೈಸ್, ಫೋಟೋ ಸೆಷನ್ ನಡೀತೈತೆ. ನೋಡಿ ಬಂತು ಇಲ್ಲಿ ನೋಡಿ, ಬನ್ನಿ. ಅವರು ಕ್ಯಾಮ್ರಾಗೆಲ್ಲ ಫೋಟೋಗೆ ಬರೋಕೆ ನಾಚ್ಕೋತಾರೆ ಅವರಿಬ್ರು, ಅಂದರೆ ನಮ್ಮ ಅಪ್ಪ ಅಮ್ಮ. ನೋಡಿ, ಇವರೇನಿಲ್ಲ, ಇವರು ಫೋಟೋದ ಕ್ವೀನು. ನೋಡಿ ಹೇಳ್ಕೊಡ್ತಾರೆ ನಮ್ಮ ಇದರಲ್ಲಿ ಫ್ಯಾಮಿಲಿ ಏನೇ ಫೋಟೋ ಗಿಟ್ ಪೋಸ್ ಅಂದರೆ ಇವ್ರು ಕರ್ಕೋಗ್ಬಿಟ್ರೆ ಎಲ್ಲ ಹೇಳ್ಕೊಡ್ತಾರೆ. ಫೋಟೋ ತೆಗೆಯೋದು ಅಷ್ಟೇ ನೋಡಿ ಹಂಗೆ. ಗೈಸ್, ಮುಗೀತು ಇಲ್ಲೆಲ್ಲ. ಏನು ಮಾಡಿ ಕೈ ಮುಗಿ ಆಲ್ರೆಡಿ ಹೊರಟ್ಬಿಟ್ಟವ್ರೆ. ಅಪ್ಪ ಅಮ್ಮ ಇಬ್ಬರು ಆಗಲೇ ಹೊರಟರು. ಇವಾಗ ನಾವು ಹೊರಡೋ ಸಮಯ. ಶೂ ಹಾಕೊಂಡು ಇವಾಗ ಹೊರಡೋದು. ಗೈಸ್, ಇವತ್ತು ನನಗೆ ಎಷ್ಟು ಅಜೀಬ್ ಅಂದರೆ ನೋಡಿ, ಮಳೆ ಬಂದು ತಲೆ ಒದ್ದೆ ಆಯಿತು. ಏನೋ ಒಂದು ಸಣ್ಣ ಪುಟ್ಟ ಒಂದೇ ಒಂದು ಕ್ರೀಮ್ ಹಾಕ್ತೀನಿ, ಅದು ಹೋಯಿತು. ಇಲ್ಲಿ ನೋಡಿ, ಪ್ಯಾಂಟ್ ಎಲ್ಲ ಒಂದು ಸ್ವಲ್ಪ ಕೊಳೆ ಹಾಕ್ಬಿಟ್ಟಿದೆ. ಇಲ್ಲಿ ನೋಡಿ, ಕಾಣಿಸ್ಬೋದಿಲ್ಲ, ಕೊಳೆ ಹಾಕ್ಬಿಟ್ಟೈತೆ ನೋಡಿ. ಇಲ್ಲಿ ಶೂನು ಒದ್ದೆ ಹಾಕ್ಬಿಟ್ಟಿದೆ, ಸಾಕ್ಸು ಒದ್ದೆ ಹಾಕ್ಬಿಟ್ಟಿದೆ. ಅಲ್ಲಿ ನೋಡಿ, ಅವರು ಪೀಸಾಗಿ ಶಿಸ್ತಾಗಿ ಏನನ್ನೋದು ಅಷ್ಟೇ. ಈ ಥರ ಲಕ್ಕಿಲ್ಲ ಅಂದರೆ ಇಷ್ಟೇ ಜೀವನ ಅಂತಾನೆ. ಗೈಸ್, ನಾನು ಕೊಡಲ್ಲ ಅನ್ಕೊಬಿಟ್ಟಿದೆ, ಕೊಟ್ಟರು ಎಳ್ನೀರು. ಬನ್ನಿ ಇದ್ದಾಗ ಮನೆಗೆ ಬಂದ್ವಿ. ಮನೆಗೆ ಬಂದ್ಬಿಟ್ಟು ಇವಾಗ ನಾನು ಕಾಸ್ಟ್ಯೂಮ್ ಇವಾಗ ಹಂಗೆ ಚೇಂಜ್ ಮಾಡ್ಬಿಡ್ತೀನಿ. ಚೆನ್ನಾಗಿ ಬೈಲಿ ಹೆಂಗೆ ಇಟ್ಕೋ, ಕಾಸ್ಟ್ಯೂಮ್ ಚೇಂಜ್ ಮಾಡ್ತೀನಿ. ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಅಯ್ಯೋ, ಕ್ಯಾಮ್ರಾ ಮುಂದೆ ಅಲ್ಲಪ್ಪ. ಹಿಂಗೆ ಜಂಪ್ ಮಾಡ್ತೀನಿ ನೆಕ್ಸ್ಟ್ ಇದರಲ್ಲಿ, ನೆಕ್ಸ್ಟ್ ವಿಡಿಯೋದಲ್ಲಿ. ಬನ್ನಿ ಹೋಗೋಣ.
ಗೈಸ್ ಇಲ್ಲಿ ನಮ್ಮ ಸಬ್ಸ್ಕ್ರೈಬ್ ಮಾಡಿಲ್ದಿರೋರು ಅವರೇ, ನಮ್ಮ ಫ್ಯಾಮಿಲಿ ಒಬ್ರು. ಇಲ್ಲಿ ನೋಡಿ ಇವರು ರಾಧಾಕ ಅಂತ. ಚಂದು ಬ್ರೋ ಅಂತ ತೋರಿಸಿ. ಇಲ್ಲಿ ನೋಡಿ ನಮಗೆಲ್ಲ ಗೊತ್ತಾಗೋಯ್ತು. ಶ್ರದ್ಧಾ ಬಟ್ಟೆ ಹಾಕಿಲ್ಲವಾ? ಒಂದ್ ಸ್ವಲ್ಪ ಇದನ್ನ ಧರ್ಮ ಮಾಡ್ತಾ ಇದೀವಿ. ಆಕ್ಚುಲಿ ಶ್ರದ್ಧಾ ಬಟ್ಟೆ ಹಾಕಿಲ್ಲ ಅಂದ್ರೆ ಒಂದ್ ಸ್ವಲ್ಪ ಅದು ಕೊಡ್ತಾರೆ. ಅದಕ್ಕೆ ಒಂದ್ ಸ್ವಲ್ಪ ಇವರ ತಂಗಿ ಅಲ್ವೊಬ್ರು ತಂಗಿ ಚಂದು ಬ್ರೋ ಅವರು ಅವರ ಗಂಡ. ಬಾವ ಅಂತ ಹೇಳಿದ್ರೆ ಮುಗ್ದೋಗ್ತಿರ್ಲಿಲ್ವಾ ನಿನಗೆ? ಬೇಡ ಆತರ ಎಲ್ಲ ಕನೆಕ್ಷನ್ ಅಂದ್ರೆ ಗೊತ್ತಾಗ. ಭಾವ ಅಂದ್ರೆ ಯಾವ ತರ ಭಾವ, ಫ್ಯಾಮಿಲಿ ಭಾವ ಇರ್ತಾರಲ್ವಾ. ಗೈಸ್ ಇದು ಏನಿರ್ಬೋದು ಅಂತ ಹೇಳಿ. ಇದು ನನ್ನ ಫೇವ್ರೇಟು, ಚಿಕ್ಕ ವಯಸ್ಸಿಂದ ನನ್ನ ಫೇವ್ರೇಟು. ಮತ್ತೆ ಇದನ್ನ ಯಾವಾಗ್ಲೂ ಜಾಸ್ತಿ ಮನೆ ಕೆಲಸದಲ್ಲಿ ಜಾಸ್ತಿ ಕಷ್ಟ ಆಗುತ್ತೆ. ಆಕ್ಚುಲಿ ನಾನು ಸ್ವಲ್ಪ ದಪ್ಪಾದಾಗಿಂದ ಏನಿಲ್ಲ, ಒಂದು ಸ್ವಲ್ಪ ಹಿಂಗಂದ್ರೆ ಸಾಕು ಹೋಗುತ್ತೆ. ಆದ್ರೆ ನಾನು ಸಣ್ಣ ಆಗೇ ಇದ್ದೀನಿ ಗೈಸ್. ಅದಕ್ಕೂ ಒಂದು ಉಪಾಯ ಕಂಡು ಹಿಡಿದ್ಬಿಟ್ಟು ನಾನು ಸಣ್ಣ ಆಗೇ ಇದ್ದೀನಿ ಗೈಸ್. ನಮ್ಮ ಅಮ್ಮ ಆಗಿಂದ ಇದು ಅಂದ್ರೆ ಈ ಡ್ರೆಸ್ ನಾನು ಒಂದು ಆರೆಂಜ್ ಕಲರ್ ಹಾಕಿದಲ್ವಾ, ಚೇಂಜ್ ಮಾಡಿದಲ್ವಾ, ಚೆನ್ನಾಗಿ ಕಾಣ್ತಿರ್ಲಿಲ್ಲ. ನಮ್ಮ ಅಮ್ಮ ಇದು ಹಾಕಿದ ತಕ್ಷಣ ಒಂದು ಮಾತು ಹೇಳಿದ್ರು, ಏನಂತ ಅಂತಾರೆ ಕೇಳಿ. ನಮ್ಮ ಬಾಸ್ ಜೈಲಲ್ಲಿದ್ದಾರೆ, ಗಣಪತಿ ಹಬ್ಬದ ನೆಕ್ಸ್ಟ್ ವರ್ಷ ಆಚೆ ಇಟ್ಕೊಂಡು ಅವ್ರದೇ ಸೆಲೆಬ್ರೇಟ್ ಮಾಡ್ತೀವಿ ಗೈಸ್. ಇವಾಗ ಹೊರಡ್ತಾ ಇದೀನಿ ಮನೆಯಿಂದ ಗೈಸ್. ಇವಾಗ ರೋಷನ್ ಮನೆಯಿಂದ ಬಂದಿದ್ದೀವಿ. ನಿಮಗೆ ರೋಷನ್ ಯಾರು ಅಂತ ಗೊತ್ತಿರಲ್ಲ, ಆ್ಯಕ್ಚುಲಿ ವ್ಲಾಗಲ್ಲಿ ತೋರಿಸಿಲ್ಲ ಅವನ್ನ, ಇವತ್ತು ತೋರಿಸ್ತೀನಿ. ಇಲ್ಲಿ ನೋಡಿ ಇವನೇ ರೋಷನ್, ಆಯನ್ ಬಿಡೋ ವ್ಲಾಗ್ಗೆ. ಇವನೇ ಇವತ್ತು ಫುಲ್ ಕ್ಯಾಮ್ರಾ ಮ್ಯಾನೇಜಿಂಗ್ ಎಲ್ಲ ಇವನೇ. ಅಂದರೆ ನನ್ನಲ್ಲಿ ಮಾತಾಡ್ಸೋದಾಗ ಇವನ ಹತ್ರ ಇರುತ್ತೆ ಕ್ಯಾಮ್ರಾ. ಮತ್ತು ನನ್ನ ಜೊತೆ ಇವಾಗ ಹೊರಡೋದು ಇವನೊಬ್ಬನೇ. ಸಿದ್ಧಾರ್ಥ ಕಾರಣಾಂತರದಿಂದ ಬರಲಿಲ್ಲ. ಬನ್ನಿ ಹೋಗೋಣ. ನಾವು ಒಂದು ಕಡೆ ಫಸ್ಟ್ ಕಡೆ ಬಂದಿದ್ದೀವಿ. ಇದನ್ನು ಅಂತ ತಿಳ್ಕೊಳ್ಳಿ, ಗಣಪತಿ ಎಷ್ಟೊಂದು ಗಣಪತಿ ತೋರಿಸ್ತೀವಿ. ಯಾವ್ದು ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ. ಇದು ಗಣಪತಿ ಇದು 17 ವರ್ಷ. ಇವಾಗ ಇಲ್ಲಿ ಯಾವುದು ಚೆನ್ನಾಗಿದೆ ಅಂತ ಇದು ಈ ಸತಿ ಗಣಪತಿನ ಉದ್ದಕ್ಕೆ ಕೂರಿಸ್ತಾ ಇದ್ರು. ಈ ಸತಿ ಕಡಿಮೆ ಚಿಕ್ಕದು ಕೂರಿಸೋರೆ, ನೋಡ್ಬೋದು ನೀವು. ಅದೇ ಡೆಕೋರೇಷನ್ ಅಲ್ಟಿ ಇದೆ ನೋಡಿ. ಗಣಪತಿ ಹತ್ರ ಈ ಚಪ್ಪಲಿನ ಬಿಟ್ಬಿಟ್ಟು ಹೋಗ್ತೀವಿ. ನೋಡ್ಬೋದು ಇಲ್ಲಿ ನೀವು ಫೋಟೋ ಶೂಟ್ ಮಾಡ್ತಾ ಇದ್ದಾರೆ. ಅಣ್ಣ ಇವತ್ತು ಯಾವತ್ತು ಬಿಡ್ತೀರಾ ಅಣ್ಣ? ನೆಕ್ಸ್ಟ್ ತಿಂಗಳು 10ನೇ ತಾರೀಕು. ನೆಕ್ಸ್ಟ್ ತಿಂಗಳು 10ನೇ ತಾರೀಕು. ಈ ಸತಿ ಯಾಕೆ ಒಂದು ಸ್ವಲ್ಪ ಚಿಕ್ಕದು ಕೂರಿಸ್ಬಿಡ್ರಿ. ಈ ಸಲ ನಾವು ಮೈಸೂರಿಗೆ ಫಸ್ಟ್ ಟೈಮ್ ಯಾರು ತರ್ಸಿಲ್ಲ. ಫಸ್ಟ್ ಟೈಮ್ ನಾವೇನೆ ತರ್ಸ. ಅದು ಬರೋದು ನಿಮ್ದೇ ಅದು. ಇದು ಯಾವತ್ತು ಬಿಡ್ಬೋದು ಅಣ್ಣ? ಇವತ್ತು ನಾವು 10ನೇ ತಾರೀಕು ಬಿಡ್ತೀವಿ. 10ನೇ ತಾರೀಕು. ಅದು ಯಾವುದು? ಅದು ಆನೆ ಇದೆ. ಅದು ಇನ್ನು 5 days ಅಲ್ಲಿ ಬಿಡ್ತೀವಿ. 5 days. ಈ ಸತಿ ಯಾಕೆ ಒಂದು ಸ್ವಲ್ಪ ಚಿಕ್ಕದು ಕೂರಿಸ್ಬಿಡ್ರಿ. ಈ ಸಲ ಆನೆ ತರ್ಸಿದೀವಿ, ಯಾಕಂದ್ರೆ ಮೈಸೂರಲ್ಲಿ ಯಾರು ಈ ತರ ಯೂನಿಕ್ ಆಗಿ ಮಾಡಿಲ್ಲ. ಈ ತರ ಈಗ ಈ ಸಲ ನಾವೇ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ರಾಜರು ತರ ಮಾಡೋಣ ಅಂದ್ಬಿಟ್ಟು ಮಾಡಿದೀವಿ. ಹೌದು, ಇದು ಡೆಕೋರೇಷನ್ ಎಲ್ಲ ಚೆನ್ನಾಗಿದೆ. ಮತ್ತೆ ಅಣ್ಣ ಇದೆಲ್ಲ ನೀವೇ ಹಾಕ್ತಿರೋದು? ನಾವೇ ಹಾಕ್ತಿರೋದು. ಅದು ಲೈಟಿಂಗ್ಸ್ ಎಲ್ಲ ಅದು ರೋಡ್ ಏರಿಯಾದಲ್ಲೆಲ್ಲ ಲೈಟಿಂಗ್ ಹಾಕ್ತಿರೋದು ನಾವೇ. ಅಂದ್ರೆ 17ನೇ ವರ್ಷ ಬಂದ್ಬಿಟ್ಟು ತುಂಬಾ ಗ್ರ್ಯಾಂಡ್ ಮಾಡ್ತಿರೋದು. ಥ್ಯಾಂಕ್ಸ್ ಅಣ್ಣ. ಇದು ನಮ್ದು ಪ್ರೀತಿ ಇನ್ಸ್ಟಾ ಅಂತ, ಅದನ್ನ ಸಬ್ಸ್ಕ್ರೈಬ್ ಔಟ್ ಪಾಯ್ಸ್ ಅಂತ ಐತೆ. ಹೌದಾ? ಸರಿ ಅಣ್ಣ, ಸಬ್ಸ್ಕ್ರೈಬ್ ಮಾಡಿ ಹೇಳಿ ಎಲ್ಲರಿಗೂ. ಹೇಳ್ತೀವಿ ಖಂಡಿತ. ಗೈಸ್ ನೋಡಿದ್ರಲ್ಲ ಇವಾಗ ಇಲ್ಲಿ ಹೆಂಗಿತ್ತು ಅಂತ. ನೆಕ್ಸ್ಟ್ ಬೇರೆ ಗಣಪತಿ ಹೋಗೋಣ. ಈ ಗಣಪತಿ ಇಷ್ಟ ಆಗಿದ್ರೆ ಅಂತ ಕಮೆಂಟ್ ಮಾಡಿ. ಹೊರಡ್ತಾ ಇದೀವಿ ಇವಾಗ. ಬನ್ನಿ ಗೈಸ್, ಇವಾಗ ಗಣಪತಿ ತೋರಿಸ್ತೀನಿ. ಇಟ್ಕೋರು ಇದು ಗಣಪತಿ ಬಿ. ಏನಾರ ನಿಮ್ಗೆ ಇಷ್ಟ ಆದ್ರೆ ಗಣಪತಿ ಬಿ ಇಷ್ಟ ಆಯ್ತು ಅಂತ ಟೈಪ್ ಮಾಡಿ. ಗೈಸ್ ಇವಾಗ ಸರ್ಪ್ರೈಸ್ ಎಂಟ್ರಿ. ಇವತ್ತು ಕಿಶನ್ ಬರ್ಡೇ. ಇವತ್ತು ನಿನ್ನೆ ಅವ್ರ ಬರ್ಡೇ ಇದ್ದಿದ್ದು. ನಿನ್ನೆ ಅವ್ರ ಬರ್ಡೇ ಇದ್ದಿದ್ದು ಸಿದ್ಧಾರ್ಥ. ಕಾರಣಾಂತರಗಳಿಂದ ಬರಲ್ಲ ಅಂತ ಅಂದಿದೆ, ಇವಾಗ ಸಿಕ್ಕಿದ್ದಾನೆ. ಇದು ಸಿದ್ಧಾರ್ಥ. ಇದು ಇವತ್ತು ಅಲ್ಲಿ ನೋಡಿ, ಅಲ್ಲಿ ನೋಡ್ತಾ ಇರ್ಬೋದು ಕಿಶನ್ ಬರ್ಡೇ. ಸಿದ್ಧಾರ್ಥ ವಾರೆ ಗಂಡ ವಯ್ಯಾರಿ ನಾನು ಸುರ ಮೊರ ಸಿಂಗಾರಿ ಬೆಸ್ಟ್ ಫ್ರೆಂಡ್ ಗಿಂತ ಹೆಚ್ಚು. ಬನ್ನಿ ಹೋಗೋಣ. ಇಲ್ಲಿ ಕ್ಯಾಂಟೀನ್ ಅಂತ ಇದ್ದಾರೆ, ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ಒಂದು ಸ್ವಲ್ಪ ಕ್ಯಾಮ್ರಾದಲ್ಲಿ ನಾಚಿಕೆ. ಬನ್ನಿ, ಇವ್ರ ಬರ್ಡೇ ಇವತ್ತು. ಬನ್ನಿ ನೋಡೋಣ. ಅಲ್ಲಿ ನೋಡಿ ರಾಕೇಶ್, ಇಲ್ಲಿ ನೋಡಿ ರಾಹುಲ್, ನೋಡಿ ಅಶ್ವಿನ್ ಮ್ಯಾಕು. ಮತ್ತೆ ಇಲ್ಲಿ ಇವರು ನಮ್ಮ ದೇವರು, ನಮ್ಮ ರೀಲ್ಸ್ಗೆ ಇವರೇ.
ಗೈಸ್ ಇವಾಗ ನಾವು ಬಂದಿರೋದು ಗಣೇಶ್. ಇವಾಗ ನೋಡಿ ಆಚೆ ಕಡೆನೇ ಎಷ್ಟು ಚೆನ್ನಾಗಿದೆ. ಗೈಸ್ ಇವಾಗ ಗಣಪತಿ ಡಿ ಅಂದರೆ 4th ಗಣಪತಿ ಹೋಗ್ತಾ ಇದೀವಿ ಈಗ. ನಿನ್ ಗಲ್ಲಸನ ಮನ ಸೈಡ್ಗೆ ಹೋಗಲ್ಲ. ನೀವು ನೋಡ್ಬೋದು ಇದು ಎಲಿಫೆಂಟ್ ಗಣಪತಿ ಚೆನ್ನಾಗಿದೆ ಮಾತ್ರ. ಸ್ಪಾನ್ಸರ್ಸ್ ಇರ್ತಾರಲ್ಲ ಅವ್ರಿಗೆ ಏನಪ್ಪ ಸನ್ಮಾನ ಮಾಡ್ತಿದ್ದಾರೆ. ಸ್ಪಾನ್ಸರ್ಸ್ ಇರಲೇಬೇಕು, ಈ ಥರ ಮಾಡಬೇಕು ಅಂದರೆ. ಇವಾಗ ಇಷ್ಟ ಆಗಿದೆ ಗಣಪತಿ, ಹೀಗೆ ಕಮೆಂಟ್ ಮಾಡಿ ನೋಡ್ಬೋದು. ಗೈಸ್ ನಾವಿವಾಗ ಬಂದಿರೋದು ಫಿಫ್ತ್ ಗಣಪತಿ ಹತ್ರ ನೋಡ್ಬೋದು. ಇವಾಗ 5th ಗಣಪತಿ ಹತ್ರ ಎಂಟ್ರಿ ನೋಡ್ಬೋದು. ಇದು ನಮ್ಗೆ ತೋರಿಸಿದ್ರಲ್ಲ ಸೇಮ್ ಪಾರ್ಕಲ್ಲೇ, ಇದು ಪಾರ್ಕಲ್ಲೇ ಮಾಡಿರೋದು. ಇವ್ರ ಫ್ರೆಂಡ್ಸ್ ಕೂರಿಸಿರೋದು. ಬನ್ನಿ ಹೋಗೋಣ, ಅವ್ರು ನಂಗೆ ಗೊತ್ತು. ನೋಡ್ಬೋದು ನೀವು, ಚೆನ್ನಾಗಿದೆ ನೋಡಿ. ಅವ್ರಿಗೂ ಒಂದು ಗಣಪತಿ ಕೊಟ್ಟಿದ್ದಾರೆ ಚಿಕ್ಕದು. ಮಣಿಗೆ ಬನ್ನಿ, ನಮ್ಮ ದೇಶ ಇದೆ, ನಾವು ಕಟ್ಟಿರೋ ದೇಶ ಇದು. ಬನ್ನಿ ಇಲ್ಲಿ ನಮ್ಮ ಫ್ರೆಂಡ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಅಂದರೆ ರೋಷನ್ ಫ್ರೆಂಡು ಬಿಟ್ಟವ್ರೆ ನೋಡಿ. ಯಾವ್ದು ಬಿಡ್ತೀರಾ ಗಣಪತಿ? ನಾವು ಶನಿವಾರ ಬಿಡ್ತೀವಿ 11 ದಿವಸಕ್ಕೆ ಬಿಡ್ತೀರಾ? ಶನಿವಾರ ಅಂದರೆ ಡೇಟಲ್ಲಿ ಬಿಡಿ. ಡೇಟು ಅಲ್ಲ, ವ್ಲಾಗ್ ಮಾಡ್ತೀವಿ. ನಾವು ಡೇಟು 6ನೇ ತಾರೀಕು ಬರೋದು. 6ನೇ ತಾರೀಕು ಸ್ಯಾಟರ್ಡೆ ಅಲ್ಲ, ಸ್ಯಾಟರ್ಡೆ ಬಿಡ್ತಾ ಇದ್ದಾರೆ. ಬನ್ನಿ ನೆಕ್ಸ್ಟು ನಮ್ಮ ಮೋರಿ ಅವ್ರು ಮಾತಾಡ್ಸೋದ. ಇಲ್ಲಿ ಪ್ರಸಾದ ಅಂಶದಲ್ಲಿ ಫುಲ್ ಬ್ಯುಸಿ ಆಗಿಬಿಟ್ಟವ್ರೆ ಮೋರಿ ಅವರು. ಪ್ರಸಾದ ಬೇಡ, ಒಂದು ನಿಮಿಷ ಇದೆ, ಬ್ಲಾಗ್ ಇದೆ. ಇದು ಏನು ಎಷ್ಟು ಖರ್ಚಾಯ್ತು ಇದಕ್ಕೆಲ್ಲ ಡೆಕೋರೇಷನ್? ಲೆಕ್ಕ ಏನು ಹೇಳೋದಿಲ್ಲ ಅಂತ ಅಂದರೆ ಅಕ್ಕಪಕ್ಕ ಅಂಕಲ್ ಎಸ್ಟಿಮೇಟ್ 1.5 ಓ ಓಕೆ. ಅಂದರೆ ಗಣಪತಿಗೆ ಎಷ್ಟಾಯಿತು? ಗಣಪತಿಗೆ 30. ಎಲ್ಲಿ ಬರ್ತೀನಿ ನೀವು? ಹೈದ್ರಾಬಾದಿಂದ ಬಂದಿದೆ ಅನ್ಕೊಂತೀನಿ. ನೆಕ್ಸ್ಟ್ ಹೈದ್ರಾಬಾದಿಂದ ಅಂತೀರಾ? ನೆಕ್ಸ್ಟ್ ವರ್ಷ ಹೈದ್ರಾಬಾದ್. ಹೌದಾ, ಒಳ್ಳೇದಾಗಲಿ. ನಮ್ಮ ವ್ಲಾಗಲ್ಲಿ ಬರುತ್ತೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಗೊತ್ತು ತಾನೇ ಅನ್ಬೋದು. ಚಾನಲ್ ಪ್ರೀತಿ ಇಷ್ಟ, ಸರಿನಾ? ಸಬ್ಸ್ಕ್ರೈಬ್ ಮಾಡಿಸ್ಕೊಡ್ಬೇಕು ಎಲ್ಲರ ಹತ್ರ ಬಂದವರ. ಸರಿ 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 ನೋಡೇ ಇಲ್ಲ ಸಾಕು. ಈಗ ಸಬ್ಸ್ಕ್ರೈಬ್ ಮಾಡ್ಬಿಡಿ ಒಂದು ಸ್ವಲ್ಪ, ಸರಿನಾ? ಮಾಡಿಸ್ಬಿಡಿ, ಹೇಳ್ಬಿಡಿ, ನಿಮ್ದು ವ್ಲಾಗ್ ಬರುತ್ತೆ ನೋಡ್ಬಿಡಿ, ಸರಿನಾ? ಸರಿ ಬರೋದಾ? ಬಾಯ್ ಬಾಯ್. ಪ್ರಸಾದ ಮೇಲೆ ಬರ್ತೀನಿ, ಹೊಟ್ಟೆ ತುಂಬಿಡಿದೆ, ಆ ಕಡೆ ಈ ಕಡೆ ಹೋಗ್ಬಿಟ್ಟು. ಗೈಸ್ ಬನ್ನಿ ಹೋಗ. ಗೈಸ್ ಸರಪಟಾಕಿ ಎಸ್ತವ್ರೆ. ಹಿಂಗೆ ಅಭಿ ಅವರೇ ನಮಸ್ಕಾರ ಜನತೆಗೆ. ಈಗ ನೀವು ಇದಕ್ಕೆಲ್ಲ ಎಷ್ಟು ಶ್ರಮ ಪಟ್ಟಿದ್ದೀರಾ? ಬೇಜಾನ್ ಶ್ರಮ ಪಟ್ಬಿಟ್ಟಿದ್ದೀವಿ. ಎಲ್ಲೇ ಸಿಗುತ್ತೆ ಬೀಚ್ ಬಿದ್ದಿದೆ ಅಲ್ದಿದ್ದೀವಿ. ಹೌದಾ? ಕಲೆಕ್ಷನ್ಗೋಸ್ಕರ ಕಲೆಕ್ಷನ್ಗೆ ಹೇಳಿದ್ದೀವಿ. ಸ್ಪಾನ್ಸರ್ ಯಾರಿಲ್ವಾ? ಸ್ಪಾನ್ಸರ್ ಸಿಕ್ಕಾಪಟ್ಟೆ ಕಮ್ಮಿ ಜನ. ಹೌದಾ? ಎಷ್ಟು ಜನ? ಸ್ಪಾನ್ಸರ್ಗೆಲ್ಲ ಒಂದೊಂದು ಸನ್ಮಾನ ಮಾಡುವ ಅಂತ ರೆಡಿ ಆಗಿದ್ದೀವಿ. ಸ್ಪಾನ್ಸರ್ಗೆ ಮಾಡ್ತೀವಿ. ಯಾವ್ದು ಬಿಡ್ತೀರಾ ನೀವು? ನಮ್ದು 11 ದಿನದ ಪ್ರೋಗ್ರಾಮ್ ಇದೆ. 11 ದಿನ. ಎಷ್ಟನೇ ವರ್ಷ ಆಗಿದೆ ನಿಮ್ದು? ನಮ್ದು 4ನೇ ವರ್ಷ. 4ನೇ ವರ್ಷ ಫುಲ್. ಅದಕ್ಕೆ ಬ್ಯಾನರ್ ಎಲ್ಲ ಸೂಪರ್ ಆಗಿದೆ. ಬ್ಯಾನರ್ ಹಾಕ್ತಿದ್ದೀವಿ. 4ನೇ ವರ್ಷದ್ದು ಪಾರ್ಕ್ ಬಾಯ್ಸ್ ವತಿಯಿಂದ. ಈ ಸರಿ ಗಣಪತಿನೂ 3 ವರ್ಷಕ್ಕಿಂತ ಈ ವರ್ಷನೇ ದೊಡ್ಡದಾಗಿ ತಂದಿರೋದು. ನೆಕ್ಸ್ಟ್ ವರ್ಷ ಇನ್ನೂ ದೊಡ್ಡದಾಗಿ ಮಾಡ್ತೀವಿ. ಇದೇ ತರ ಜನತೆಗಳು ಸಪೋರ್ಟ್ ಇರ್ಬೇಕು. ಅವಾಗ ದೊಡ್ಡ ಚಪ್ರ ಹಾಕ್ಬಿಡಿ. ದೊಡ್ಡ ಗಣಪತಿ ಅಂದ್ರೆ ದೊಡ್ಡ ಚಪ್ರ ಮಾಮೂಲಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಪೇಪರ್ ಮೌಲ್ಡ್. ಎಲ್ಲಿ? ಪೇಪರ್ ಮೌಲ್ಡ್ ನಾವು ತರಿಸಿರೋದು. ಹೌದಾ? ಈಕೋ ಫ್ರೆಂಡ್ಲಿ. POP ಅಲ್ಲ, ನೋಡಿ ತುಂಬಾ POP ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿದೀವಿ. ನೋಡಿ
ಎಷ್ಟು ಸಹಾಯ ಮಾಡ್ತಿದೆ, ನೇಚರ್ಗೆ ತುಂಬಾ ಒಳ್ಳೆಯವನು, ನೇಚರ್ ಫ್ರೆಂಡ್ಲಿ ಅಭಿ ಅಂತ ಹೆಸರಿಟ್ಬಿಡೋದು ಅವನಿಗೆ. ನಮ್ಮ ಅಧ್ಯಕ್ಷರು ಇವರು, ನಾವು ಕಾರ್ಯಕರ್ತರು ಅಷ್ಟೇ. ನಮ್ಮ ಅಧ್ಯಕ್ಷರು ಮೇನ್ ಸ್ಪಾನ್ಸರ್, ಪ್ರತಿಯೊಂದು ಸಾಲ ಎಲ್ಲ ವಹಿಸ್ಕೊಂಡು ಇವರೇ ಮಾಡ್ತಾ ಇರೋದು. ನೋಡಿ ಪಾಪ ಇವರು ಎಲ್ಲ ವಹಿಸ್ಕೊಂಡಿದ್ದಾರೆ. ಇವ್ರು 50 ಅಂದ್ರೆ ಇವ್ರು 50 ಅಲ್ವಾ? ಇಲ್ಲ, ಇವ್ರು 80, ನಾವು 20 ಅಷ್ಟೇ. ನೋಡಿ ಪಾಪ ಎಷ್ಟು ಒಳ್ಳೆ ಮನಸ್ಸು. ಬನ್ನಿ ನೆಕ್ಸ್ಟ್ ಗಣಪತಿ ಹೋಗೋಣ ಬನ್ನಿ ಗೈಸ್. ಇವಾಗ ಎಂಟ್ರಿಯಿಂದಾನೇ ತೋರಿಸ್ತೀವಿ. ಎಂಟ್ರಿಯಿಂದ ಅಂದ್ರೆ ಲೈಟಿಂಗ್ಸ್ ಎಲ್ಲ ನೋಡ್ಬೇಕಲ್ಲ ನೀವು. ಇದು ಗಣಪತಿ F ನೋಡಿ. ಭಗವಂತಂ ಸೂರ್ಯಕರ್ಮಾಪಾಯಾಮಿ ಸ್ಥಾಪಯಾಮಿ ಪೂಜಯಾಮಿ ಸೂರ್ಯಾಮಾಯ ಮಾತ್ರಮಿದಮರ್ಚನಂ ನದಿ ಚಂದ್ರದಾರಾವಂ ಶಿರೋದಾನ ಸಂಭ್ರಂ ರಾಮಚರಣ ಸೋಮಂ ಸಂಭೋಮಂಗಳಭೂಷಣಂ. ಒಳ್ಳೆ ವರ್ಷ ಅಂದ್ರೆ ನಿಮ್ಗೆ ಈ ಗಣಪತಿ ಇಷ್ಟ ಆಯ್ತು ಅಂದ್ರೆ F ಇದು ಗಣಪತಿ ಚೆನ್ನಾಗಿದೆ. ಆಂಜನೇಯ ಗಣಪತಿ ಮತ್ತೆ ಸೂರ್ಯದು ಬ್ಯಾಕ್ಗ್ರೌಂಡ್ ಮಾಡಿದ್ದಾರೆ. ಏನ್ ಮಾಡ್ಬೇಕು ಅಂತ ಗೊತ್ತು ನಿಮ್ಗೆ. ಬನ್ನಿ ಇವಾಗ ನೆಕ್ಸ್ಟ್ ಗಣಪತಿ ಹೋಗೋಣ ಗೈಸ್. ಇವಾಗ ಗಣಪತಿ G ಬಂದಿದೀವಿ. ಈ ಗಣಪತಿ ಎಷ್ಟುದ್ದ ಅಂತ ಹಂಗೆ ಒಂದು ಸ್ವಲ್ಪ ಗೆಸ್ ಮಾಡಿ. ಆಲ್ಮೋಸ್ಟ್ ಇದೆ, ಹೇಳ್ತೀನಿ, ತೋರಿಸ್ತೀನಿ. ಇದು ಕೆಲವು ಇಲ್ಲಿ ಇದೆ ನೋಡಿ, ಚೆನ್ನಾಗಿದೆ ನೋಡಿ. ಇದು ಎಷ್ಟು ಅಡಿ ಇರ್ಬೋದು ಅಂತ ಹೇಳ್ತೀನಿ ಇವಾಗ. ಇದು ಟೋಟಲಿ 13 ಅಡಿ ಇದೆ. ಇದು 13 ಅಡಿ ಬ್ರೋ, ಅಷ್ಟೇ ಗೈಸ್, 13 ಅಡಿ. ಇನ್ನೇನು ಹೇಳೋಕ್ಕಾಗಲ್ಲ ನನಗೆ. ನೋಡಿ 13 ಅಡಿ. ಗೌರಿಯಲ್ಲಿ ಅದು ಗೌರಿನೇ ಹೌದು ಎಷ್ಟಿದೆ ಅಂದರೆ ಲೆಕ್ಕ 13 ಅಡಿ ಗಣೇಶ ನೋಡ್ಬೋದು ನೀವು, ತುಂಬ ದೊಡ್ಡದು ಗೈಸ್. ಇದು ಆ್ಯಕ್ಚುಲಿ ಎಷ್ಟನೇ ವರ್ಷದ ಗೊತ್ತಿಲ್ಲ. ನಿಮ್ಮ ಫ್ರೆಂಡ್ ಅವ್ರ ಗಣಪತಿ ಇದು. ಇಲ್ಲಿ ಅಂತ ಹೇಳಿದ್ರೆ ಹಿಂದೆ ತಿರ್ಗಪ್ಪ, ನಂಗೆ ಆಯಂದು ಹಾಯ್ ಹಾಯ್. ಇಲ್ಲಿ ಗೈಸ್ ನೋಡ್ಬೋದು ನೀವು. ಅಲ್ಲಿ ಕಳಿಸ್ದೆ ನೋಡ 13 ಇದು. ನಮ್ಗೆ ಏನೇನು ಗೊತ್ತೈತೆ ಗೈಸ್. ಈಗ ನೀವು ನೋಡಿದ್ರಿ. ಈಗ ನೆಕ್ಸ್ಟ್ ಗಣಪತಿ ಬಂದ್ಬಿಟ್ಟಿದೀವಿ. ಅದು ಇಲ್ಲೇ ಹತ್ರ ಇರೋದು ಅಂತ ಹೇಳ್ಬಿಟ್ಟು ನೋಡಿ. ವೇದ್ ಹಾಯ್ ಮಾಡ್ಬಿಡು ಯೂಟ್ಯೂಬ್ ಚಾನಲ್ಗೆ. ಹಾಯ್. ಅದು ಯೋನ ಹಾಯ್ ಅಂತ. ಇವಾಗ ಇಲ್ಲಿ ಎಷ್ಟೊಂದು ಜನ ಇದ್ದಾರೆ, ಒಂಥರ ಆಗುತ್ತೆ. ಗಾಡಿ ತಗೊಂಡಿದ್ವಿ, ತುಂಬಾ ನೋಡ್ಬೋದಲ್ಲಿ ಗೌರಿನೂ ತುಂಬ ದೊಡ್ಡದಿದೆ. ಏನಪ್ಪ ದೊಡ್ಡ ಮನುಷ್ಯರಲ್ಲಿ. ಸೊ ಇಲ್ಲಿಂದ ಇವಾಗ ಟೈಮ್ ಆಗಿರೋದ್ರಿಂದ ಓಹ್ ಸಾರಿ ಗೈಸ್, ವ್ಲಾಗ್ ಎಂಡ್ ಮಾಡೋದೇ ಮರ್ತಿದ್ದೆ. ಇವತ್ತಾಗಿತ್ತು ಇವತ್ತಿನ ವಿಡಿಯೋ. ಯಾವ ಗಣಪತಿ ಇಷ್ಟ ಆಗಿದೆ ಅಂತ ಕಮೆಂಟ್ ಮಾಡ್ತಾ, ನಿಮ್ಮನೆ ಹತ್ರ ಎಷ್ಟು ಅಡಿ ಕೂರಿಸಿದ್ದಾರೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳ್ಬಿಡಿ. ಮತ್ತೆ ಮುಂದೆ ಯಾವ ಕಂಟೆಂಟ್ ವಿಡಿಯೋ ಬೇಕು ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಗುಡ್ ಬಾಯ್. ಅಷ್ಟೇ.